ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗ. ಇವತ್ತು ಯಾವ ವಿಶೇಷ ಮಾಹಿತಿ ನಮಗಾಗಿ ತಂದಿದ್ದೀರಾ? ವೀಕ್ಷಕರೇ, ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಅಂದರೆ, ಪ್ರತಿನಿತ್ಯ ಏನಾದರೂ ಒಂದು ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ. ಆದರೆ ಇವತ್ತಿನ ವಿಚಾರ, ನಾಳೆ ಮಾಡ್ತಕ್ಕಂಥ ಕೆಲಸಗಳನ್ನು ಏನೇನು ಸರಿಪಡಿಸ್ಕೋಬೇಕು, ಏನೇನು ತಿದ್ದುಕೋಬೇಕು ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ನಿನ್ನೆ, ಇವತ್ತು, ನಾಳೆ ಅನ್ನೋದು ಬಹಳ ಮುಖ್ಯ. ಏನದು? ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ತಿಳಿಸಿರ್ತಕ್ಕಂಥದ್ದು, ಯಾರಿಗಾದರೂ ಪಾಪ ಕಷ್ಟ ಅಂದರೆ ಆ ಕಷ್ಟವನ್ನು ಹೇಗೆ ಪರಿಹರಿಸೋದು. ಪಾಪ ಒಬ್ಬನಿಗೆ ಒಂದು ಕಷ್ಟ ಇದ್ದರೆ ಬನ್ನಿ ಕಷ್ಟವನ್ನು ಪರಿಹರಿಸ್ತೀನಿ ಅಂತ ಏನಾದರೂ ಒಂದು ದಾರಿ ತೋರಿಸ್ಬೋದು. ಯಾರು ತೋರಿಸಿರೋ ದಾರಿ? ಭಗವಂತ ತೋರಿಸಿರೋ ದಾರಿ ನಮ್ಮ ಹಿರಿಯರಿಗೆ, ನಮ್ಮ ತಾತ ಮುತ್ತಾತನರಿಗೆ. ಅದೇ ದಾರಿಯನ್ನು ಮತ್ತೆ ತಿರುಗಿ ಮುಂದಿನ ಪೀಳಿಗೆಗಳಿಗೂ ಅದೇ ದಾರಿಯನ್ನು ತೋರಿಸೋದು. ಭಗವಂತನ ದಾರಿ ಬಿಟ್ಟರೆ ನಮ್ಮ ಕೈಯಲ್ಲಿ ಯಾವ ದಾರಿಯನ್ನು ತೋರಿಸೋಕ್ಕೆ ಸಾಧ್ಯವಿಲ್ಲ. ನಾವು ಯಾವ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಸುಲಿಗೆಗಳನ್ನು ಭಗವಂತನ ಕೃಪಾಕಟಾಕ್ಷದಲ್ಲಿ ಮಾಡಲೂ ಇಲ್ಲ, ಮಾಡೋದೂ ಇಲ್ಲ. ಎಲ್ಲರಿಗೂ ಒಂದೇ ನಿಯಮ, ನಿಷ್ಠೆ ಏನಿದೆ ನೋಡಿ, ಹೋಗಿ ಆ ದೇವರ ಸೇವೆಯನ್ನು ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ಅವನ ಹತ್ರ ತೊಳ್ಕೊಳ್ಳಿ. ಅವನೇನಾದರೂ ಕೃಪಾಕಟಾಕ್ಷ ಮಾಡಿದ್ರೆ ಸಂತೋಷವಾಗಿ ಅನುಭವಿಸಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಏನಂತೀರಾ? ಅಂಥ ಒಂದು ದೈವತತ್ವ ಒಬ್ಬನಿಗಿದ್ರೆ ಪರವಾಗಿಲ್ಲ, ಎರಡನೇದವನಿಗಿದ್ರೆ ಪರವಾಗಿಲ್ಲ, ಮೂರನೇದವನಿಗಿದ್ರೆ ಪರವಾಗಿಲ್ಲ, ಹೀಗೆ ಲಕ್ಷಾಂತರ ಜನಕ್ಕೆ ಒಂದೇ ಸಲ ಕಷ್ಟ ಬಂದರೆ ಏನು ಮಾಡಬೇಕು? ಅದಕ್ಕೆ ಯಾಗ ಯಜ್ಞಾಧಿಕಾರಿಗಳನ್ನು ಆ ಕಾಲದ ಋಷಿಮುನಿಗಳು ಎಲ್ಲರ ಪರವಾಗಿ, ರಾಜ್ಯದ ಪರವಾಗಿ, ದೇಶದ ಪರವಾಗಿ, ಇಡೀ ವಿಶ್ವದ ಪರವಾಗಿ ಮಾಡಿರತಕ್ಕಂಥ ವಿಚಾರವೇ ಈ ಒಂದು ಮಹಾಯಾಗ. ಇಂಥ ಒಂದು ಮಹಾಯಾಗ ನವದುರ್ಗ ಮಹಾಯಾಗ. 9 ನವದುರ್ಗೆಯರು ಯಾರ್ಯಾರು ನೋಡ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಇವತ್ತಿನ ದಿವಸ ಪೂಜೆಯನ್ನು, ಜಪವನ್ನು 108 ಸಲ ಹೀಗೆ ಜಪವನ್ನು ಮಾಡ್ಕೋಬೇಕು. ಓಂ ಚಾಮುಂಡೇಶ್ವರಿ ನಮಃ, ಚಾಮುಂಡೇಶ್ವರಿ ಸ್ಮರಣೆ ಮಾಡ್ಕೋಬೇಕು. ಓಂ ಕ್ಷಣಾಂಬಿಕಾಯ ನಮಃ, ಕ್ಷಣಾಂಬಿಕೆಯನ್ನು ಸ್ಮರಣೆ ಮಾಡ್ಕೋಬೇಕು. ಓಂ ಮೂಕಾಂಬಿಕಾಯ ನಮಃ, ಮೂಕಾಂಬಿಕೆಯನ್ನು ಸ್ಮರಣೆ ಮಾಡ್ಕೋಬೇಕು. ಓಂ ಭದ್ರಕಾಳಿಯೇ ನಮಃ, ಭದ್ರಕಾಳಿಯನ್ನು ಸ್ಮರಣೆ ಮಾಡ್ಕೋಬೇಕು. ಬಪ್ಪನಾಡು ದುರ್ಗಾ ಪರಮೇಶ್ವರಿಯೇ ನಮಃ, ದುರ್ಗಾ ಪರಮೇಶ್ವರಿ ಸ್ಮರಣೆ ಮಾಡ್ಕೋಬೇಕು. ಪಟ್ಟೀಶ್ವರಂ ದುರ್ಗಾಯ ನಮಃ, ದುರ್ಗಾ, ವಿಷ್ಣು ದುರ್ಗಾ ಕೂತಿದ್ದಾಗ ಅವಳನ್ನ ಪಟ್ಟನ್ನು ಹಿಡಿದಾಗ ಪಟ್ಟದಲ್ಲಿ ಕೂತಿರೋ ಪಟ್ಟದ ರಾಣಿಯಾಗಿರತಕ್ಕಂಥ ಆ ಮೂಲ ದುರ್ಗೆನ ಸ್ಮರಣೆ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಕೌಮಾರಿಯೇ ನಮಃ, ಕರುಮಾರಿಯಮ್ಮ ಅಂತ ಹೇಳ್ತೀವಿ. ಅವಳ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಅರ್ಧಶಕ್ತಿ. ಅದಾದಮೇಲೆ ಅಖಿಲಾಂಡೇಶ್ವರಿ ನಮಃ, ಅಖಿಲವನ್ನು ಆಳ್ತಕ್ಕಂಥ ಅಖಿಲಾಂಡೇಶ್ವರಿ ಸುಂದರ ಮೂರ್ತಿ. ಇವಳಿಗೆ ಮೂಲಸ್ಥಾನ ಬಲಭಾಗದಲ್ಲಿರ್ತಕ್ಕಂಥ ಶಕ್ತಿ, ತ್ರಿಶೂಲ ಧಾರಣೆಯಾಗಿರ್ತಕ್ಕಂಥವಳು, ದುಷ್ಟ ಸಂಹಾರ ಮಾಡ್ತಕ್ಕಂಥವಳು ಇವಳು ಮೂಲ ಶಕ್ತಿಯಾಗಿರ್ತಾಳೆ. ಇವಳನ್ನ ಸ್ಮರಣೆ ಮಾಡ್ಕೋಬೇಕು ಕೌಮಾರಿ ಜೊತೆ. ಅದಕ್ಕೆ ಕೌಮಾರಿ ಅಖಿಲಾಂಡೇಶ್ವರಿ ನಮಃ, ಕೌಮಾರಿ ಅಖಿಲಾಂಡೇಶ್ವರಿ ಇಬ್ಬರನ್ನ ಏಕಕಾಲಕ್ಕೆ ಸ್ಮರಣೆ ಮಾಡ್ಕೋಬೇಕು. ಅದಾದಮೇಲೆ ಕನ್ಯೆ ಮುತ್ತೈದೆಯಾಗಿರ್ತಕ್ಕಂಥ ಬಾಲ ತ್ರಿಪುರ ಸುಂದರಿ. ಅದಕ್ಕೆ ಕನ್ಯಾಕುಮಾರಿಯೇ ನಮಃ, ಕುಮಾರಿಯಾಗಿರ್ತಕ್ಕಂಥವಳು ಮದುವೆ ಆಗೋವರೆಗೂ ಅವಳು ಕುಮಾರಿಯೇ, ಕನ್ಯೆಯಾಗಿರ್ತಾಳೆ. ಜೀವಂತವಾಗಿರ್ತಕ್ಕಂಥ ಜಗತ್ತ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಜಗನ್ಮಾತೆ ಸಾಕ್ಷರೂಪವಾಗಿರೋದೇ ಕನ್ಯಾಕುಮಾರಿ. ಅಂಥ ಒಂದು ಕನ್ಯಾಕುಮಾರಿ ಸ್ಮರಣೆ ಮಾಡ್ಕೋಬೇಕು. ಕೊನೆಯದಾಗಿ ಜಗತ್ತನ್ನಾಳ್ತಕ್ಕಂಥ ಭೂ ರಕ್ಷಣೆಯನ್ನು ಮಾಡ್ತಕ್ಕಂಥ, ಮಳೆ ಬೆಳೆ ಗಾಳಿಯನ್ನು ಕೊಡ್ತಕ್ಕಂಥವನು, ಸಂಸಾರವನ್ನು ರಕ್ಷಣೆ ಮಾಡ್ತಕ್ಕಂಥವಳು, ಇಡೀ ಜಗತ್ತಿನ ದುಷ್ಟರನ್ನು ಸರ್ವನಾಶ ಮಾಡ್ತಕ್ಕಂಥವಳು ಸಾಕ್ಷಾತ್ ಚೌಡೇಶ್ವರಿ, ಅದೇ ಕರುಮಾರಿಯಮ್ಮ. ಅದಕ್ಕೆ ಚೌಡೇಶ್ವರಿಯೇ ನಮಃ ಅಂತ ಈ 9 ನವದುರ್ಗೆಯರನ್ನ ಸ್ಮರಣೆ ಮಾಡಿಕೊಂಡಾಗ ಎಂಥ ಒಂದು ಚಂಡಿ ಸ್ವರೂಪ ಅಂದರೆ, ಜಗತ್ತಲ್ಲಿ ಶತಚಂಡಿ ಅಂತ ಕರಿತೀವಿ. 700 ಶ್ಲೋಕದಲ್ಲಿ ಹೊಂದಿರತಕ್ಕಂಥ ಈ ನವದುರ್ಗೆಯರು 9 ನವರಂಧ್ರಗಳ ಮುಖಾಂತರವಾಗಿ, 9 ನವಗ್ರಹ ಸಮಾನವಾಗಿ ಇಡೀ ಜಗತ್ತಲ್ಲಿ ಸಪ್ತಮಾತ್ರಿಕಾ ಸ್ವರೂಪದಲ್ಲಿ ಆದಿ ಅಂತ್ಯದಲ್ಲಿ ಕೂತಿರತಕ್ಕಂಥವಳೇ ಜಗನ್ಮಾತೆ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ 3 ಭಾಗದಲ್ಲಿ ವಿಂಗಡಿಸ್ತಕ್ಕಂಥ ನವದುರ್ಗೆಯರು ಒಂದೊಂದಾಗಿ 3 ಅವತಾರಗಳು ಕೂತಿರ್ತಾಳೆ. ಈ 3 ಅವತಾರ ಅಂದರೆ ಯಾರಂದರೆ, ಗಾಯತ್ರಿ ಸ್ವರೂಪದಲ್ಲಿ ಕೂತಿರ್ತಾಳೆ, ಲಲಿತಾ ಸ್ವರೂಪದಲ್ಲಿ ಕೂತಿರ್ತಾಳೆ, ಚಂಡಿಕಾ ಸ್ವರೂಪದಲ್ಲಿ ಕೂತಿರ್ತಾಳೆ. ಇದೇ 3 ಯಜ್ಞಕಾರಿಗಳು. ವನದಲ್ಲೇ ವಾಸವಾಗಿದ್ದ ಬುಗ್ಗಳಾಮುಖಿ ವನದುರ್ಗೆ ಆಗಿರ್ತಾಳೆ. ಬಹಳ ವಿಶೇಷ, ಒಳ್ಳೆ ಕೈಂಕರ್ಯ. ಅವಳನ್ನ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬಳು ನೋಡ್ಬೋದು, ದುರ್ಗೆ ಅಂಶದಲ್ಲಿ ಕೂತಿರ್ತಾಳೆ ದುರ್ಗೆ, ಚೌಡೇಶ್ವರಿ ಅಂಶದಲ್ಲಿ ಕೂತಿರ್ತಾಳೆ ಚೌಡಿ. ವಿಶೇಷವಾಗಿ ಚಂಡಿ ಚಾಮುಂಡಿ ಆಗಿರ್ತಕ್ಕಂಥ ಇವಳೆಲ್ಲ 2 ವಿಭಿನ್ನ ಭಾಗದಲ್ಲಿ ಕೂತಿರ್ತಾಳೆ. 2 ವಿಭಿನ್ನ ಭಾಗದಲ್ಲಿ ಒಂದು ಹವಿಸ್ಸನ್ನು ತಗೊತಾಳೆ. ಒಂದು ಹವಿಸ್ಸು, ಒಂದು ಸ್ವೀಕರಣೆ. ಯಾವ ರೀತಿ ಅಂದರೆ, ನಾವು ನೋಡ್ಬೋದು ಲಲಿತಾ ತ್ರಿಪುರ ಸುಂದರಿ. ಅದಕ್ಕೆ ಮಧ್ಯದಲ್ಲಿ ಕೂತಿರಿದಾಗ ಸಾಕ್ಷಾತ್ ಪಾರ್ವತಿ, ಲಕ್ಷ್ಮೀ ಸರಸ್ವತಿ ಇಬ್ಬರು ಚಾಮ್ರವನ್ನು ಬೀಸ್ತಾ ಇರ್ತಾರೆ, ಬಹಳ ಚೆನ್ನಾಗಿ ಬೀಸ್ತಾ ಇರ್ತಾರೆ. ಇಷ್ಟೆಲ್ಲ ಈ 9 ರೂಪದಲ್ಲಿ ಕೂತಿರತಕ್ಕಂಥ ನವದುರ್ಗೆಯರ ಸ್ವರೂಪದಲ್ಲಿ 9 ಹೋಮಕುಂಡಗಳು ಯೋನಿ ಆಕಾರದಲ್ಲಿ, ಅಂದರೆ ಜಗತ್ತು ಸೃಷ್ಟಿಯ ಮೂಲವೇ ಯೋನಿ ಮುಖಾಂತರ. ಅದಕ್ಕೆ 84 ಲಕ್ಷ ಯೋನಿಕೂಟಗಳಲ್ಲಿ ಹುಟ್ಟಿ ಬೆಳೆದು ಹೊರಭಾಗದಲ್ಲಿ ಬಂದಿರೋದೇ ಈ ಮನುಷ್ಯ ಜನ್ಮ. ಮತ್ತೆ ತಿರುಗಿ ಸೃಷ್ಟಿಯ ಮೂಲಕ್ಕೆ ಹೊರಭಾಗದಲ್ಲಿರ್ತಕ್ಕಂಥ ಬ್ರಹ್ಮಸ್ವರೂಪದಿಂದ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಮತ್ತೆ ಸೇರಬೇಕಾದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೂ ಲಯಕರ್ತನಾಗಿರೋ ಪರಮೇಶ್ವರನ ಮಧ್ಯದಲ್ಲಿ ಯಾರಿದ್ದಾನೆ? ಲಕ್ಷ್ಮೀನಾರಾಯಣ ಸೇರೋ ಸಂಗಮವೇ ಈ ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ಶ್ರೀನಿವಾಸ ವೆಂಕಟೇಶ್ವರ, ತಿರುಪತಿಯಲ್ಲಿರೋನು ಬಾಲಾ ತ್ರಿಪುರ ಸುಂದರಿ ಸ್ವರೂಪದಲ್ಲಿ ಕಲ್ಯಾಣ ವೆಂಕಟೇಶ್ವರನಾಗ್ತಾ ಇದ್ದಾನೆ ಕಲಿಯುಗಕ್ಕೆ ಅಂತ್ಯಕ್ಕೆ. ಅದಕ್ಕೆ ಎಲ್ಲವನ್ನು ಘೋರ ಹತ್ಯೆಯನ್ನು ನೀವು ನೋಡ್ತಾ ಇರಬಹುದು. ಈ ಘೋರ ಹತ್ಯೆಗಳು ಹೇಗಾಗ್ತಾ ಇದೆ? ಜನಗಳು ನೀರಲ್ಲಿ, ಪ್ರವಾಹದಲ್ಲಿ,
ಜಲ ಪ್ರಳಯದಲ್ಲಿ, ವಿಶೇಷವಾಗಿ ಪ್ರಕೃತಿಯ ಲಯದಲ್ಲಿ. ಪ್ರಳಯ ಅನ್ನೋದಕ್ಕೆ ಭಯ ಪಡಬಾರ್ದು, ಪ್ರಕೃತಿಯ ಲಯವಾಗ್ತಾ ಇರೋದಕ್ಕೆ ಸಂತಾಪ ಸೂಚಿಸಬೇಕು. ಇಡೀ ಜಗತ್ತಿಗೆ ಪ್ರಕೃತಿನ ಸಂರಕ್ಷಣೆ ಮಾಡಮ್ಮ ಭೂದೇವಿ ಅಂತ ಹೇಳಬೇಕು. ಉದ್ವೇಗಕ್ಕೆ ಒಳಗಾಗಬೇಡ, ಯಾವ ಕಾಲಕ್ಕೂ ಸೂರ್ಯನಾರಾಯಣನ ಜೊತೆಗೆ ಸೇರಿರ್ತಕ್ಕಂಥ ವಿಚಾರವನ್ನು ಮಾಡ್ಕೋ. ಸೂರ್ಯನ ತಾಪಮಾನ ಹೆಚ್ಚಿಸಬೇಡ, ಮಳೆಯನ್ನು ಜಾಸ್ತಿ ಕುರಿಸಬೇಡ. ಜೀವನ ಜಗತ್ತೆಲ್ಲ ನಿನ್ನದೇ ಆಗಿರೋಂದ ಸಂರಕ್ಷಣೆ ಮಾಡೋ ಅಧಿಕಾರ ನಿನ್ನದು, ಆದರೆ ಕಾಪಾಡಿಕೊಳ್ಳೋ ಭಾರ ನಮ್ಮದು. ಲೋಕವೆಲ್ಲ ಸುಭಿಕ್ಷವಾಗಿರುತ್ತೆ. ನಮ್ಮ ಸಂಸ್ಕಾರ ಏನು ಹೇಳುತ್ತೆ ಅಂದರೆ, ಇವತ್ತೆಲ್ಲರೂ ಬಂದು ಪಾಲ್ಗೊಂಡ ಆ ಒಂದು ಗ್ರಾಮಕ್ಕೆ, ಗ್ರಾಮ ದೇವತೆಗೆ, ಇಡೀ ಜಗತ್ತಿನ ಜಗನ್ಮಾತೆಗೆ ನಮಸ್ತಾ ಇರಬೇಕು, ನಮಸ್ಕರೋಮಿ ಅಂತ ಹೇಳ್ತಾನೆ ಇರಬೇಕು. ದೇವರು ಬಿಟ್ಟರೆ ನಮಗಿನ್ಯಾವುದು ಧರ್ಮ ಗೊತ್ತಿಲ್ಲ. ದೇವರು ಬಿಟ್ಟರೆ ಯಾವ ಕಾಲಕ್ಕೂ ಯಾರು ನಂಬೇಡಿ, ಯಾವ ಶಾಸ್ತ್ರವನ್ನು ನಂಬೇಡಿ, ಯಾವ ಕ್ಷೇತ್ರದಕ್ಕೆ ಹೋದ್ರೂ ಭಗವಂತ ಒಬ್ಬನೇ ದಾರಿ. ಇಂಥ ಒಂದು ಭಗವಂತನ ದಾರಿಯಲ್ಲಿ ಯಾವತ್ತು ಹಾದಿ ತಪ್ಪದೇ ಇರಕ್ಕೆ ಸಾಕ್ಷಿರೂಪ ತಂದೆಯೂ ನೀನೆ, ತಾಯಿಯೂ ನೀನೆ, ಬಂಧುವು ನೀನೆ, ಬಳಗವು ನೀನೆ ಅಂತ ಹೇಳಿ ಆ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾದರೆ ಸಾಕು, ಎಲ್ಲವೂ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ನಾವು ನೀವೇನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಿಜವಾಗ್ಲೂ ಅದು ಒಂದು ಮುತ್ತಿನಂತ ಮಾತು ಅಂತ ಹೇಳಬಹುದು. ಯಾಕಂದ್ರೆ ಕಷ್ಟದಲ್ಲಿ ಕೈ ಹಿಡಿಯೋನು ಭಗವಂತನೊಬ್ಬನೇ, ಇನ್ನೆಲ್ಲರೂ ನಶ್ವರ ಅಂತ ಹೇಳಬಹುದು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟ ಮಾಹಿತಿ ನಂದಿನಂತೆ ನೀಡೋದಕ್ಕಾಗಿ ನೀವು ವೀಕ್ಷಕರೇ, ನಿಮ್ಮ ಅಪ್ಪಣೆಯೊಂದಿಗೆ ಹೋಗಿ ಬರ್ತೀವಿ. ನಮಸ್ಕಾರ.